ರೈಟ್, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಮತ್ತಷ್ಟು ಚರ್ಚೆಯನ್ನ ಮುಂದುವರಿಸೋಣ. ಅನಿಲ್ ಅವರೇ, ನಾನು ಕೇಳ್ತಾ ಇದ್ದೆ, ಒಂದು ಈ ಹೊಸ ಸಾಲ ಜೊತೆಗೆ ಗ್ಯಾರಂಟಿ ವಿಚಾರ, ಈ ಸಲ ಅಭಿವೃದ್ಧಿಯನ್ನ ಕೂಡ ಗ್ಯಾರಂಟಿ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರ ಕೊಡೋದಾದ್ರೆ. ಮೇಡಮ್, ಮೊದಲನೇದಾಗಿ ತಾವು ಸಾಲದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಒಪ್ಕೊಳ್ತೀನಿ, ಸಾಲ ಆಗಿದೆ, ಸಾಲ ಇದೆ. ಆಮೇಲೆ ಸಾಲ ಮುಖ್ಯಮಂತ್ರಿಯವರ ಫೈನಾನ್ಸ್ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬೇಕು ಅಂತಂದ್ರೆ ಹೇಳ್ತಾರೆ, ಫಿಸಿಕಲ್ ಡಿಸಿಪ್ಲಿನ್ ಒಳಗಡೆ ಇದೀವಿ. ಅಂದ್ರೆ ಫಿಸಿಕಲ್ ಡಿಸಿಪ್ಲಿನ್ ನಾರ್ಮಲಿ ಎಕನಾಮಿಕ್ ಫಿಸಿಕಲ್ ಡಿಸಿಪ್ಲಿನ್ ಒಳಗಿದೀವಿ. ಹಾ, ಸೊ ವಿಚ್ ಇಸ್ ಆಫ್ 23.68%. ಅಂದ್ರೆ ನಾರ್ಮಲಿ 27.55. ಅಲ್ಲಲ್ಲ, ಬಜೆಟ್ ಬುಕ್ ಒಳಗಿದೆ ಸರ್, ನಂದಲ್ಲ, ನನ್ನ ಹತ್ರ ಇದ್ದಿದ್ದಲ್ಲ. 23.68 ಇದು ಬಜೆಟ್ ಒಳಗೆ ಕೊಟ್ಟಿರುವಂತದ್ದು. ನಾರ್ಮಲಿ ಎನಿ ಎಕನಾಮಿಸ್ಟ್ಗಳಿಗೆ ಕೇಳಿದ್ರೆ ನೀವು 25% ಮೇಲೆ ಹೋಗ್ಬಾರ್ದು ಅಂತಾರೆ. ಸಾಲ ಹಿತಮಿತದೊಳಗೆ ಇದೆ ಅನ್ನೋದು ಒಂದು ವಾದ ನಂದು. ಎರಡನೇದು, ತಾವೇನು ಹೇಳಿದ್ರಿ, ಈ ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ರಿ ಮೇಡಮ್. ಗೃಹ ಜ್ಯೋತಿ ಬಂದ್ಬಿಟ್ಟು 2 ಕೋಟಿ ಜನರಿಗೆ ಇವತ್ತು ನೇರವಾಗದಂತ ಬೆನಿಫಿಟ್ ಸಿಗ್ತಿರುವಂತದ್ದು. ಗೃಹ ಲಕ್ಷ್ಮಿ 1,30,00,000 ಜನ ಹೆಣ್ಮಕ್ಳಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗ್ತಾ ಇರ್ತದ್ದು. ಶಕ್ತಿ ಯೋಜನೆ ಅಡಿ 60 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ ಹೆಣ್ಮಕ್ಳು ಫ್ರೀ ಆಗಿ. ಅಂದ್ರೆ ಟೋಟಲ್ ಪಾಪ್ಯುಲೇಷನ್ 3,34,00,000 ಜನರದಿದೆ. ಬಟ್ ಟ್ರಾವೆಲ್ ಮಾಡಿರೋದು 60 ಲಕ್ಷ ಜನ. ಅಂದ್ರೆ ಬಡವರಿಗಿಂತ ಕೆಳಗಿರುವಂತ, ಅಂದ್ರೆ ಮಧ್ಯಮ ಮತ್ತೆ ಕೆಳಗಡೆ ಇರುವಂತವ್ರು. ಅದೇ ರೀತಿ ಯುವ ನಿಧಿ 3.7 ಲ್ಯಾಕ್, 3,70,000 ಯುವಕರಿಗೆ ದುಡ್ಡು ಸಿಗ್ತಾ ಇದೆ. ಅದೇ ರೀತಿ ಅನ್ನಭಾಗ್ಯ 4,42,00,000. ಒಂದು ನಿಮಿಷ ಮೇಡಮ್, ಇಷ್ಟು ಜನರಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್, ಅಂದ್ರೆ ವಿತೌಟ್ ಎನಿ ಸೆಂಟರ್ ಪರ್ಸನ್, ಯಾವುದು ಒಂದು ಇದಿಲ್ದೆ, ಏನಂತೀರಿ, ಮಧ್ಯವಸ್ತಿಕೆ ಇಲ್ಲದೆ, ಯಾರೋ ಒಬ್ಬ ಕಮಿಷನ್ ಏಜೆಂಟ್ ಇಲ್ಲದೆ, ನೇರ 58,000 ಕೋಟಿ ಜನರಿಗೆ ಬೆನಿಫಿಟ್ ಸಿಗ್ತಾ ಇದೆ. ಅಂಡ್ ಎಲೆಕ್ಷನ್ಸ್ ಕಾಂಟ್ ಬಿ ಒನ್ ಆನ್ ಎಕನಾಮಿಕ್ ಪಾಲಿಸೀಸ್. ಲೆಟ್ ಮಿ ಬಿ ವೆರಿ ಆನೆಸ್ಟ್, ನಾನೇನೋ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಜನರು ನನಗೆ ವೋಟ್ ಹಾಕೋದಿಲ್ಲ. ಎಲೆಕ್ಷನ್ಸ್ ರನ್ಸ್ ಓನ್ಲಿ ಆನ್ ಕಾಂಟ್ರವರ್ಸಿ ವಿಚ್ ಬಿಜೆಪಿ. ಅನಿಲ್, ಬ್ರೇಕ್ ಗಿಂತ ಮುಂಚೆ ಹೋಗಿಂತ ಒಂದು ಪ್ರಶ್ನೆ ಹಾಗೆ ಅಲ್ಲಿಗೆ ನೋಡಿಸ್ಕೊಂಡಿದ್ದೆ ನಾನು, ದತ್ತಿ ಇಲಾಖೆ ವಿಚಾರದಲ್ಲಿ. ಸಿ ಕ್ಯಾಟಗರಿ ಹೇಗ್ ತಂದ್ರಿ ನೀವು? ಅದಕ್ಕೆ ನಿಯಮಗಳಿಲ್ವಾ? ಅದಕ್ಕೆ ವಿಷನ್ ಗ್ರೂಪ್ ಸರ್, ನನಗೆ ಒಂದೇ ಒಂದು ನನಗೆ ಅಪ್ರಿಶಿಯೇಟ್ ಮಾಡಬೇಕು ನೀವು ಅಂತೇಳಿ ನಾನು ನಿಮ್ಮನ್ನ ಹತ್ರ ಕೇಳ್ತೀನಿ. ಹೌದೌದು, ಅಂದ್ರೆ ನಮ್ಮನ್ನ ಅಂತಂದ್ರೆ ಸರ್ಕಾರವನ್ನ, ಸಿದ್ದರಾಮಯ್ಯನವರ ಸರ್ಕಾರವನ್ನ ಅಪ್ರಿಶಿಯೇಟ್ ಮಾಡ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್. ಭಾರತೀಯ ಜನತಾ ಪಾರ್ಟಿ ಎತ್ತಿದ್ರೆ ಹಿಂದೂ ದೇವಸ್ಥಾನ ಅಂತ ಹೇಳ್ತಾರಲ್ಲ, ಹಿಂದೂಗಳಿಗೆ ದೇವಸ್ಥಾನಗಳಿಗೆ ಎಷ್ಟು ಅವರು ಇನ್ಕ್ರೀಸ್ ಮಾಡಿದ್ರು ಸ್ಯಾಲರಿ ಅಂತ ಅವ್ರು ಬಾಯ್ ಬಿಟ್ಟು ಹೇಳ್ಬೇಕು. ನಾನು ಪ್ರೌಡ್ ಆಗಿ ಹೇಳ್ತೀನಿ, 3,000 ರೂಪಾಯಿ ನಾವು ಇನ್ಕ್ರೀಸ್ ಮಾಡಿದೀವಿ. ಯಾರಿಗೆ? ದೇವಸ್ಥಾನಗಳಿಗೆ, ಅರ್ಚಕರಿಗೆ ಇನ್ಕ್ರೀಸ್ ಮಾಡಿದೀವಿ. ಥ್ಯಾಂಕ್ ಯು ಸರ್. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಅಂದ್ರೆ ಹಿಂದೂಗಳನ್ನ ಎಲೆಕ್ಷನ್ಗಾಗಿ ಯೂಸ್ ಮಾಡ್ಕೊಳ್ಳುವಂತ ಒಂದು ಪಾರ್ಟಿ, ನಾವು ಎಲೆಕ್ಷನ್ಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಯಾವತ್ತೂ ಅದನ್ನ ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಲಿಲ್ಲ. ಇವತ್ತು ಇಫ್ ಯು ಲುಕ್ ಎಟ್ ವೇರಿಯಸ್ ಸ್ಕೀಮ್ಸ್, ಈಗ ಫಾರ್ ಎಕ್ಸಾಂಪಲ್ ಅಂಜಾದ್ರಿ ಬೆಟ್ಟಕ್ಕೆ, ಆಂಜನೇಯ ಬೆಟ್ಟಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಈಗ ಹಂಗಂದ್ರೆ ಅವರು ಘೋಷಣೆ ಮಾಡಿದ್ರು. ಅಲ್ಲ ಸರ್, ಘೋಷಣೆ ಮಾಡ್ತಾರೆ ಸರ್, ಘೋಷಣೆ ಮಾಡ್ತಾರೆ, ಕೊಟ್ಟಿದ್ದಾರಾ? ಈಗ ಬಸವಣ್ಣ ಫಾರ್ ಎಕ್ಸಾಂಪಲ್. ನನ್ನ ಪ್ರಶ್ನೆ ಅದಲ್ಲ, ವಿಷನ್ ಗ್ರೂಪ್ ಯಾಕೆ ಅಂತ ನಾನು ಕೇಳ್ತಾ. ಸರ್, ವಿಷನ್ ಗ್ರೂಪ್ ಯಾಕೆ ಅಂತಂದ್ರೆ ವಿಷನರಿ ಕ್ರಿಯೇಟ್ ಮಾಡೋದಕ್ಕೆ. ಸಿ ಕ್ಯಾಟಗರಿಯಲ್ಲಿ ಹೇಗ್ ತಂದ್ರಿ? ಅಲ್ಲ, ಸಿ ಕ್ಯಾಟಗರಿ ಹೇಗ್ ತಂದ್ರಿ ಅಂದ್ರೆ ನೀವು ಎಕ್ಸ್ಪರ್ಟ್ ಕಮಿಟಿ ಕೇಳಬೇಕು. ವಿ ರಿಯಲಿ ಹ್ಯಾವ್ ಟು ಕಂಗ್ರಾಚುಲೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಐ ಶುಡ್ ರಿಯಲಿ ಅಪ್ರಿಶಿಯೇಟ್ ಅತೀಕ್ ಅವರು, ಈ ಒಂದು ಟೀಮ್ ನಲ್ಲಿ ಮಾಡಿದಂತವರು.